ಹಲೋ ನಮಸ್ತೆ. ಈ ದಿನ ನಾವು 2026 ಸಾಲಿನ 131 ಪದ್ಮ ಪ್ರಶಸ್ತಿಗಳನ್ನು ಭಾರತ ರಾಷ್ಟ್ರಪತಿಗಳು ಅನುಮೋದಿಸಿದ್ದಾರೆ. ಈ ವಿಷಯದ ಕುರಿತು ತಿಳ್ಕೊಳ್ಳೋಣ. ಇದರಲ್ಲಿ ಒಟ್ಟು ಪದ್ಮ ಪ್ರಶಸ್ತಿಗಳು 3 ಪ್ರಕಾರದ ಪದ್ಮ ಪ್ರಶಸ್ತಿಗಳಿದ್ದಾವೆ. ಮೊದಲನೇದಾಗಿ ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ. ಹಾಗಾದರೆ 2026ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು 5 ಜನರಿಗೆ ನೀಡಲಾಗಿದೆ. ಪದ್ಮವಿಭೂಷಣವನ್ನು 13 ಜನರಿಗೆ ಮತ್ತು ಪದ್ಮಶ್ರೀಯನ್ನು 113 ಜನರಿಗೆ ನೀಡಲಾಗಿದೆ. ಇದರಲ್ಲಿ 19 ಮಹಿಳೆಯರು, 16 ಮರಣೋತ್ತರ ಪ್ರಶಸ್ತಿ ಪುರಸ್ಕೃತರು ಮತ್ತು ಅನಿವಾಸಿ ಭಾರತೀಯರು ಅಥವಾ ವಿದೇಶಿ ಭಾರತೀಯರು ಅಥವಾ POI ವಿಭಾಗದಲ್ಲಿ 6 ವ್ಯಕ್ತಿಗಳಿದ್ದಾರೆ. ಈ ದಿನ ನಾವು ಈ ಪದ್ಮ ಪ್ರಶಸ್ತಿಗಳಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪಡೆದ 5 ಜನರ ಬಗ್ಗೆ ತಿಳ್ಕೊಳ್ಳೋಣ. ಪದ್ಮವಿಭೂಷಣ ಪ್ರಶಸ್ತಿಯನ್ನು ಅಂದರೆ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಇದನ್ನು ಅಸಾಧಾರಣ ಸಾಧನೆ ಮತ್ತು ವಿಶಿಷ್ಟ ಸೇವೆಗಾಗಿ ನೀಡಲಾಗುತ್ತದೆ. ಇದರಲ್ಲಿ ಮೊದಲನೇದಾಗಿ ಶ್ರೀ ಧರ್ಮೇಂದ್ರ ಸಿಂಗ್ ಡಿಯೋಲ್ ಮರಣೋತ್ತರವಾಗಿ ಕಲೆ ವಿಭಾಗದಲ್ಲಿ ಸಿನಿಮಾ ರಂಗದಲ್ಲಿ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ. ಇನ್ನು ಎರಡನೇದಾಗಿ KT ಥಾಮಸ್ ಸಾರ್ವಜನಿಕ ವ್ಯವಹಾರಗಳು, ಶ್ರೀ P ನಾರಾಯಣ್ ಸಾಹಿತ್ಯ ಮತ್ತು ಶಿಕ್ಷಣ, ಶ್ರೀಮತಿ N ರಾಜಂ ಕಲೆ ಸಂಗೀತ, ಶ್ರೀ VS ಅಚ್ಯುತಾನಂದನ್ ಮರಣೋತ್ತರ ಸಾರ್ವಜನಿಕ ವ್ಯವಹಾರಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ತರಗತಿಯಲ್ಲಿ ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳೋಣ.